ಸೆಲ್ಫ್ ಡಯಾಗ್ನೋಸಿಸ್ ಅಂದರೆ ಏನು? ನಮ್ಮನ್ನು ನಾವು ನೋಡ್ಕೊಳ್ಳೋದು, ಇದನ್ನು ನೀವು ಕೇಳಿದ್ರಿ ಇಂಟ್ರಾಸ್ಪೆಕ್ಷನ್. ನಮ್ಮನ್ನು ನಾವು ನೋಡ್ಕೊಳ್ಳೋದು ಅಂದರೆ ಬಹಳ ಜನಕ್ಕೆ ಅರ್ಥನೇ ಆಗಲ್ಲ ಎಷ್ಟು ಹೇಳಿದ್ರು. ಕನ್ನಡಿನಲ್ಲಿ ನೋಡ್ಕೊಳ್ಳೋದಲ್ಲ, ನಮ್ಮನ್ನು ನಾವು ನೋಡ್ಕೊಳ್ಳೋದು ಅಂದರೆ ಬೇರೆಯವರು ನಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂತಲೂ ಅಲ್ಲ, ನಮ್ಮ ಬಗ್ಗೆ ನಮಗೆ ತಿಳಿಯೋದು. ನಮ್ಮ ಬಗ್ಗೆ ನಮ್ಮನ್ನು ನಾವು ನೋಡ್ಕೊಳ್ಳೋದೇ ನಮ್ಮ ಬಗ್ಗೆ. ನಾನೇನು ನಾನು ಯಾಕೆ ಹೀಗೆ ಎಲ್ಲ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದನ್ನು ಸೆಲ್ಫ್ ಡಯಾಗ್ನೈಸ್ ಅಂತಾರೆ. ಈ ಸೆಲ್ಫ್ ಡಯಾಗ್ನೈಸ್ ಮಾಡಿದ್ರೇ ನಾವು ಹೀಲ್ ಮಾಡ್ಕೊಳ್ಳೋಕೆ ಸಾಧ್ಯ. ನಮ್ಮನ್ನು ನಾವು ನೋಡಿಕೊಂಡು ಡಯಾಗ್ನೈಸ್ ಮಾಡಿ ಡೈಸೆಕ್ಟ್ ಮಾಡಿ ನೋಡಿಕೊಂಡಾಗ ಹೀಲ್ ಮಾಡ್ಕೊಳ್ಳೋಕೆ ಸಾಧ್ಯ. ಇಲ್ಲಿ ಹೀಲ್ ಆಗೋವರೆಗೂ ನಾವು ಬೇರೆ ಯಾರನ್ನೂ ಹೀಲ್ ಮಾಡೋಕ್ಕಾಗಲ್ಲ, ಸರಿ ಮಾಡೋಕ್ಕಾಗಲ್ಲ, ಹೀಲ್ ಮಾಡೋಕ್ಕಾಗಲ್ಲ, ಡಯಾಗ್ನೈಸು ಮಾಡೋಕ್ಕಾಗಲ್ಲ ಬೇರೆಯವ್ರನ್ನ. ಇಲ್ಲಿ ಹೀಲ್ ಆಗದೆ, ಡಯಾಗ್ನೈಸ್ ಆಗದೆ, ಡೈಸೆಕ್ಟ್ ಆಗದೆ, ನಮ್ಮನ್ನು ನಾವು ನಮ್ಮ ಬಗ್ಗೆ ಗೊತ್ತಿಲ್ಲದೆ ಬೇರೆದನ್ನು ನಾನು ರಿಪೇರಿ ಮಾಡಿಬಿಡ್ತೀನಿ, ಪ್ರಪಂಚ ಚೆನ್ನಾಗಿ ಮಾಡಿಬಿಡ್ತೀನಿ, ಸಮಾಜ ಚೆನ್ನಾಗಿ ಮಾಡಿಬಿಡ್ತೀನಿ, ಬದಲಾಯಿಸ್ಬಿಡ್ತೀನಿ, ಪರಿವರ್ತನೆ ಮಾಡ್ತೀನಿ ಅನ್ನೋದು ಅರ್ಥ ಇಲ್ಲ. ಕಾಲ ಅದು ವ್ಯರ್ಥವಾಗುತ್ತೆ, ಎನರ್ಜಿ ವೇಸ್ಟ್ ಆಗುತ್ತೆ, ಪ್ರಯೋಜನ ಇಲ್ಲ. ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋದು, ಡಯಾಗ್ನೈಸ್ ಮಾಡ್ಕೊಳ್ಳೋದು, ಡೈಸೆಕ್ಟ್ ಮಾಡೋದು ಫಸ್ಟ್ ಮಾಡಬೇಕು. ಇದು ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಇನ್ನು ಮಿಕ್ಕಿದ್ದೆಲ್ಲ ಸಾಧ್ಯ ಆಗುತ್ತೆ. ನಾವು ಫಸ್ಟ್ ಏನು ಮಾಡ್ತೀವಿ, ನಮ್ಮನ್ನು ನೋಡ್ಕೊಳ್ಳಲ್ಲ, ಬೇರೆಯವ್ರನ್ನ ನೋಡೋಕೆ ಶುರು ಮಾಡ್ತೀವಲ್ಲ, ಅವಾಗ ನಮ್ಗೆ ಅನ್ಸತ್ತೆ ಇವ್ರು ಯಾಕೆ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಲ್ಲರೂ ಹೇಳೋದಿದ್ದೇನೆ, ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ, ಇವ್ರು ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ಅವರು ಹೇಳ್ತಾರೆ ನನ್ನನ್ನು ಇವ್ರು ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಅವರು ಹೇಳ್ತಾರೆ. ಆಮೇಲೆ ಯೋಚನೆ ಮಾಡ್ತೀವಿ, ಅಡ್ಜಸ್ಟ್ ಮಾಡ್ಕೋಣ, ನನ್ನನ್ನು ಅರ್ಥ ಮಾಡ್ಸಕ್ಕೆ ಹೋಗೋಣ ಅಂತ ಹೊರಡ್ತೀವಿ. ಅವ್ರನ್ನ ನಮ್ಮ ಥರನೇ ಆಲೋಚನೆ ಮಾಡೋ ಹಾಗೆ ಮಾಡಿದ್ರೆ ಏನಾದರೂ ಅವ್ರು ಅರ್ಥ ಮಾಡ್ಕೋತಾರೇನೋ, ನಮ್ಮ ಥರ ಆಲೋಚನೆ ಮಾಡೋಕ್ಕೆ ಏನು ಮಾಡಬೇಕು, ಈ ಸರ್ಕಸ್ ಎಲ್ಲ ಮಾಡ್ತೀವಿ. ಆಮೇಲೆ ಅವರು ಅಷ್ಟೇ, ಅಥವಾ ಅಡ್ಜಸ್ಟ್ ಮಾಡ್ಕೊಳ್ಳೋ ಇದೆ, ಹೋಗಲಿ ಬಿಡಿ, ಅವ್ರು ಹೆಂಗೆ ಯೋಚನೆ ಮಾಡ್ತಾರೋ ಹಾಗೆ ನಾವು ಯೋಚನೆ ಮಾಡಿ ನೋಡೋಣ ಅಂತ ಅವರು ಮಾಡ್ಕೊಳ್ಬಹುದು. ಆದರೆ ಇದು ಸೆಲ್ಫ್ ಡಯಾಗ್ನೈಸ್ ಆಗಲ್ಲ, ಇದರಿಂದ ಯಾವ ಹೀಲಿಂಗು ಆಗಲ್ಲ. ಯಾಕೆಂದರೆ ಅವರು ಆಯಿತು ಯಾತಕ್ಕೆ ಸುಮ್ಮನೆ ಗಲಾಟೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ, ಇದು ಮೊನೋರಿಂಗ್ ಅಂತ, ಅಥವಾ ಅಡ್ಜಸ್ಟ್ಮೆಂಟು ಏನೋ ಒಂದು ಅಕಾಮಿಡೇಟ್ ಮಾಡ್ಕೊಂಡು ಹೆಂಗೋ ತಳ್ಳೋದು ಅಂತಾರಲ್ಲ, ಜೀವನ ನಡಿಬೇಕಲ್ಲ, ಶಾಂತಿ ಬೇಕಲ್ಲ, ಅದಕ್ಕೆ ಐರಣ ಅಂತ. ಹಾಗೆ ಮಾಡಿದಾಗ ಅವ್ರು ಹೇಳಿದೆಲ್ಲ ನಾವು ಕೇಳ್ಕೊಂಡು ಹೋಗ್ತಾ ಇದ್ರೆ ಅವಾಗ, ಅಥವಾ ನಾವು ಹೇಳಿದೆಲ್ಲ ಅವ್ರು ಕೇಳ್ಕೊಂಡು ಹೋಗಿದ್ರೆ ಬೋರ್ ಆಗುತ್ತೆ. ಬಿಕಾಸ್ ಇಬ್ಬರು ಒಂದೇ ಥರ ಯೋಚನೆ ಮಾಡಿದ್ರು ಬೋರ್ ಆಗುತ್ತೆ. ಅವ್ರ ಹತ್ರ ಏನಿದೆ ಎಲ್ಲ ಅಂದರೆ ಏನು ಬೋರ್ ಆಗಲ್ವಾ? ಬೋರ್ ಆಗುತ್ತೆ. ಸರಿ ಹೋಗಲಿ, ಅವರು ನಮ್ಮ ಥರ ಯೋಚನೆ ಮಾಡಲ್ವಾ? ಪ್ರಾಬ್ಲಮ್ ಆಗುತ್ತೆ. ನೋಡ್ರ, ಅವರು ನಮ್ಮ ಥರ ಯೋಚನೆ ಮಾಡಿದ್ರೆ ಬೋರ್ ಆಗುತ್ತೆ, ಇಷ್ಟ ಆಗಲ್ಲ. ಅವರು ನಮ್ಮ ಥರ ಯೋಚನೆ ಮಾಡದೇ ಇದ್ರೆ ಫೈಟ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಮತ್ತು ಅವರು ನಾವು ಯಾವ ಥರ ಇರಬೇಕು? ಒಂದೇ ಥರ ಯೋಚನೆ ಮಾಡಬೇಕಾ ಇಲ್ವಾ? ಇದು ಪ್ರಾಬ್ಲಮ್ ಬರುತ್ತೆ. ಇಲ್ಲಿ ಹೀಲಿಂಗು ಆಗಲ್ಲ, ಡಯಾಗ್ನೈಸು ಆಗಲ್ಲ, ಏನೂ ಆಗಲ್ಲ. ಅದಕ್ಕೆ ಈ ಸೆಲ್ಫ್ ಡಯಾಗ್ನೋಸಿಸ್ ಅಂತ ಹೇಳಿದಾಗ ಇದು ಆಯಾಮವೇ ಬೇರೆ, ಇದರ ಡೈಮೆನ್ಷನ್ನೇ ಬೇರೆ. ಈ ಡೈಮೆನ್ಷನ್ ಬೇರೆ ಆದಾಗ ನಾವು ಏನನ್ನು ನೋಡ್ತೀವಿ? ಅವ್ರನ್ನ ನೋಡುವಾಗ ನಾವೀಗ ಕಂಪ್ಲೇಂಟ್ ಮಾಡ್ತೀವಿ, ನಿಂಗೆ ಯಾರು ಹೇಳ್ಕೊಟ್ಟಿಲ್ಲ, ನಿಮ್ಮ ಮನೇಲಿ ಯಾರು ಹೇಳ್ಕೊಟ್ಟಿಲ್ಲ, ನಿಮ್ಮ ಅಪ್ಪ ಅಮ್ಮ ಸರಿ ನೋಡ್ಕೊಂಡಿಲ್ಲ, ಸಂಸ್ಕಾರ ಇಲ್ಲ, ಇದೆಲ್ಲ ಮಾತಾಡ್ತೀವಿ. ಯಾಕೆಂದರೆ ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ, ಅರ್ಥ ಮಾಡ್ಸೋಕ್ಕೆ ಏನೋ ಹೋಗ್ತೀವಿ, ನಮ್ಮ ಫ್ಯಾಮಿಲಿ ಹೀಗೆ, ನಮ್ಮ ಸಂಪ್ರದಾಯ ಹೀಗೆ, ನಮ್ಮ ಪದ್ಧತಿ ಹೀಗೆ ಅಂತ. ಅದೆಲ್ಲ ಬಿಟ್ಬಿಟ್ಟು ಅವ್ರನ್ನ ಒಂದು ಸೋಲ್ ಅಂತ ನೋಡಿ. ಇದು ಆತ್ಮದ ಲೆವೆಲ್ನಲ್ಲಿ, ಇದು ಬಹಳ ಸೂಕ್ಷ್ಮದ ಲೆವೆಲ್ನಲ್ಲಿ. ನಾನು ಒಂದು ಸೋಲ್, ಅದು ಒಂದು ಸೋಲ್ ಅಂದಾಗ ಒಂದು ಐಡೆಂಟಿಕಲ್ ಅನಿಸುತ್ತೆ. ಇನ್ನಿಕ್ಕಿದು ಯಾವುದೂ ಐಡೆಂಟಿಕಲ್ ಅಲ್ಲ. ಆದರೂ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಐಡೆಂಟಿಕಲ್ ಅಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಆದ್ರೂ ಸ್ವಲ್ಪ ಸೊಲ್ಯೂಷನ್ ಸಿಗದೆ ಇದ್ರೂ ಪ್ರಾಬ್ಲಮ್ ಇಲ್ಲ, ಪರವಾಗಿಲ್ಲ ಅನಿಸುತ್ತೆ. ಇದು ಸೋಲು, ಅದು ಸೋಲು, ಸೋಲನೇ ಜರ್ನಿ. ಒಂದು ಪ್ರಯಾಣ ಹೋಗ್ತಾ ಇದೆ, ನಾನು ಪ್ರಯಾಣ ಹೋಗ್ತಾ ಇದ್ದೀನಿ, ಇದೆಲ್ಲ ನಾವೆಲ್ಲ ಒಂದು ಸೋಲ್ ಅಂತ. ಆವಾಗ ಇವ್ರ ಮಗಳು, ಇವಳು ಇಂಥವ್ರ ತಂಗಿ, ಇಂಥವ್ರ ಅಣ್ಣ, ಇಂಥ ಮನೆತನ ಏನು ಬರಿತೀವಿ, ಅದೆಲ್ಲ ಡಿಸಾಲ್ವ್ ಹೋಗುತ್ತೆ ಒಂದು ಸೋಲ್ ಅಂದಾಗ. ಇವಾಗ ನೋಡೋಣ, ಈ ಬಟ್ಟೆ ಇದಕ್ಕೆ ಎಷ್ಟು ವಯಸ್ಸು? ಮೇ ಬಿ ಇದಕ್ಕೆ ಒಂದು 6 ತಿಂಗಳು ಆಗಿರ್ಬೋದು. ಇದ್ರ ವಯಸ್ಸು 6 ತಿಂಗಳು. ಈ ಬಟ್ಟೆ ಇದಕ್ಕೆ ಎಷ್ಟು ವಯಸ್ಸು? 72 ವರ್ಷ, 73 ವರ್ಷ ಇದಕ್ಕೆ ವಯಸ್ಸು. ಇದಕ್ಕೆ 73 ವರ್ಷ ಆಗಿದೆ ಈ ಬಟ್ಟೆಗೆ 73 ವರ್ಷ, ಈ ಬಟ್ಟೆಗೆ 6 ತಿಂಗಳು. ನಿನಗೆಷ್ಟು ವಯಸ್ಸು? ಇದು ಬಟ್ಟೆಗೆ 73 ವರ್ಷ,
ನನಗೆ ಎಷ್ಟು ವಯಸ್ಸು, ಈ ಆತ್ಮಕ್ಕೆ ಎಷ್ಟು ವಯಸ್ಸು ಗೊತ್ತಿಲ್ಲ. ಹಾಗೆ ಎಲ್ಲರಿಗೂ ಎಷ್ಟು ವಯಸ್ಸು ಈ ಆತ್ಮ ಐಡೆಂಟಿಕಲ್, ಆದರೆ ಅದಕ್ಕೆ ಎಷ್ಟು ವಯಸ್ಸಾಗಿದೆ ಗೊತ್ತಿಲ್ಲ. ಸಾವಿರಾರು ಜನ್ಮಗಳನ್ನು ತೆಗೆದುಕೊಂಡು ಸಾವಿರಾರು ಬಟ್ಟೆಗಳನ್ನು, ಕಾಸ್ಟ್ಯೂಮ್ನ ಹಾಕ್ಕೊಂಡು ಬಂದು ಸಾವಿರಾರು ಪಾತ್ರಗಳನ್ನು ಮಾಡಿ ಸಾವಿರಾರು ಅನುಭವಗಳನ್ನು ತೆಗೆದುಕೊಂಡು ಬಂದಿರೋ ಆತ್ಮ ಇದು. ಒಂದೊಂದು ಆತ್ಮದ ಹಿಂದೆಯೂ ಕೂಡ ಒಂದೊಂದು ಸಿಡಿ ಇದೆ, ಪಾಸ್ಟ್ದು ಮೆಮೊರೀಸು. ಒಂದೊಂದು ಆತ್ಮಕ್ಕೂ ಹಿಂದೆ ಒಂದೊಂದು ಲೆಡ್ಜರ್ ಇದೆ. ಅದು ಎಷ್ಟು ಜನ್ಮ ತಗೊಂಡಿದೆ, ಎಷ್ಟು ಕಾಸ್ಟ್ಯೂಮ್ ಹಾಕ್ಕೊಂಡಿದೆ, ಎಷ್ಟು ಪಾತ್ರಗಳು ಮಾಡಿದೆ, ಎಷ್ಟು ಸಂಬಂಧಗಳಿದೆ, ಅದಕ್ಕೆ ಎಷ್ಟು ಜನ್ಮದ ಋಣಾನುಬಂಧಗಳಿದೆ, ಸಂಬಂಧಗಳಿದೆ. ಇದು ನೋಡಿದ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಹೀಗೆ ಇರೋದು. ನಾವು ಕೇಳ್ತೀವಿ, ಇಬ್ಬರು ಮದುವೆ, ಉದಾಹರಣೆಗೆ ಮದುವೆ ತಗೋಣ. ಮದುವೆ ಆದ ತಕ್ಷಣ ನಾವು ನೋಡೋದೇನು, ಬೇರೆ ಬೇರೆ ಫ್ಯಾಮಿಲಿ, ಬೇರೆ ಬೇರೆ ಮನೆತನ, ಬೇರೆ ಬೇರೆ ಭಾಷೆ ಇರ್ಬೋದು, ಬೇರೆ ಬೇರೆ ಜನಾಂಗ ಇರ್ಬೋದು, ಬೇರೆ ಬೇರೆ ಪದ್ಧತಿ ಇರ್ಬೋದು. ಅವರೇ ಒಂದು ಫ್ಯಾಮಿಲಿ, ಇವರೇ ಒಂದು ಫ್ಯಾಮಿಲಿ. ಇವ್ರ ಗುಣಗಳು ಬೇರೆ ಬೇರೆ, ಇವರ ಇವ್ರ ಬಿಹೇವಿಯರು ಬೇರೆ ಬೇರೆ, ಇವರ ಅನುಭವಗಳು ಬೇರೆ ಬೇರೆ ಅಂತ ಇಷ್ಟು ಆಕ್ಸೆಪ್ಟ್ ಮಾಡ್ಬೋದು. ಇಷ್ಟು ಆದ್ರೂ ಇದೆಲ್ಲವೂ ಕಣ್ಣು ಕಾಣಿಸ್ತಾ ಇರೋದು. ಇದು ಬಿಟ್ಟು ಕಾಣದೇ ಇರೋದು ಆತ್ಮದ ಕಥೆ ಎಷ್ಟಿದೆ. ಇವ್ರು ಯಾವ್ಯಾವ ಜನ್ಮ ತಗೊಂಡ್ರೆ ಇಲ್ಲಿದ್ದು ಬಿಟ್ಬಿಡಿ. ಅಪ್ಪ ಅಮ್ಮ ಅಣ್ಣ ತಂಗಿ ಅವ್ರು ಕಲ್ಸಿಲ್ವಾ, ಇವ್ರು ಕಲ್ಸಿಲ್ವಾ ಅನ್ಬೇಡಿ. ಇವ್ರು ತಗೊಂಬಂದಿರೋದು ಬೇಕಾದಷ್ಟಿದೆ ಅವ್ರ ಹಿಂದೆ, ನಿಮ್ಮ ಹಿಂದೆನೂ ಬೇಕಾದಷ್ಟಿದೆ. ನಾವು ಹೇಗೆ ಹೇಳ್ತೀವಿ, ನೀನು ಯಾಕೆ ಹೀಗಿದೆಯಾ ಅಂತ. ಅವ್ರು ಹಾಗೇ ಇರೋದು. ಯಾಕೆಂದ್ರೆ ಇದು ಒಂದು ಜನ್ಮದ್ದಲ್ಲ, ಜನ್ಮಾಂತರದ್ದು ಕಾಣಿಸುತ್ತೆ. ಇದು ಒಂದು ಪ್ರಾಡಕ್ಟ್, ಇದೊಂದು ಮೂಟೆ, ಜನ್ಮಾಂತರದ ಕರ್ಮದ ಮೂಟೆ, ಇದೊಂದು ಮೂಟೆ, ಎಲ್ಲವೂ ಮೂಟೆಗಳು. ನಾವು ಕೇಳ್ತೀವಿ, ನೀನು ಯಾಕೆ ಹಿಂಗಿದೆಯಾ. ಅವ್ರು ಹಾಗೇ ಇರೋದು. ಕೇಳಕ್ಕೆ ಅರ್ಥ ಇಲ್ಲ. ಅದು ಯಾಕೆ ಹೀಗಿದೆಯಲ್ಲ, ಅವ್ರು ಹಂಗೆ ಇರೋದು. ನಾನು ಏನೋ ಅನ್ಕೊಂಡಿದ್ದೆ, ಯಾರು ಅನ್ಕೊಂಡಿದ್ದು, ನಾನು ಅನ್ಕೊಂಡಿದ್ದೆ ಏನು ಅಂತ. ಅದು ನಿನ್ನ ಕರ್ಮ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಹೌದು, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವ್ರ ಜನ್ಮ, ಅವ್ರ ಕರ್ಮ, ಇದು ನಿಂದಿದು. ಇದನ್ನು ಒಪ್ಕೊಳ್ಳೋಷ್ಟಕ್ಕೆ ಬಹಳ ವಿವೇಕ ಬೇಕು ನಮಗೆ. ಆವಾಗೇನಾಗತ್ತೆ, ನಮಗೆ ನಂದೆಲ್ಲ ಸರಿ ಇರೋದೆಲ್ಲ ನಾನು ಎಲ್ಲಾದರೂ ನೋಡ್ಬೇಕು. ಇವಾಗ ಇವ್ರು ಸರಿ ಇಲ್ಲ, ನನ್ನ ಸರಿಗಿರೋದೆಲ್ಲ ನೋಡ್ಬೇಕಾದ್ರೆ ನನ್ನ ಎಕ್ಸ್ಟೆನ್ಷನ್, ನನ್ನ ಮಗುನಲ್ಲಿ ನೋಡಬೇಕು. ನನ್ನ ಮಗು ನನ್ನ ಥರನೇ ಬೆಳಿಬೇಕು, ನಂದೇ ಎಲ್ಲ ಇಂಬೈಬ್ ಆಗಬೇಕು ಕ್ವಾಲಿಟಿ. ನೋಡು ನನ್ನ ಮಗುನ ಹೇಗೆ ಬೆಳೆಸ್ತೀನಿ, ನಂದೆಲ್ಲ ಒಳ್ಳೇದು ಕೊಟ್ಟು ಅಂತ ಕನಸು ನೋಡೋದು. ಅವನು ಹೇಳ್ತಾ, ಇಲ್ಲ ನನ್ನ ಬುದ್ಧಿಗಳೆಲ್ಲ ಬರಬೇಕು. ಆಯಿತು, ನಮ್ಮಿಬ್ಬರು ಒಳ್ಳೆ ಬುದ್ಧಿ ಬರಲಿ, ಮಗುಗೆ ಒಂದು ಮಗು ಆಗಲಿ. ಇದು ಸಂಬಂಧಗಳು ಹೀಗೆ ಹುಟ್ಟೋದು. ಆ ಮಗು ಖಾಲಿ ಡಬ್ಬ ಅಲ್ಲ. ಆ ಮಗುಗೂ ಸಿಡಿ ಇದೆ, ಆ ಮಗುಗೂ ಲೆಡ್ಜರ್ ಇದೆ. ಆ ಮಗು ತುಂಬಿಕೊಂಡೆ ಕರ್ಮನ ಕನಸು ಕಾಣ್ಕೊಂಡು ಹೊತ್ಕೊಂಡು ಬಂದಿರುತ್ತೆ. ನಮಗೆ ಗೊತ್ತಿಲ್ಲ. ನಾವು ಆ ಮಗು ಮೇಲೆ ಏನೋ ಎಕ್ಸ್ಪೆರಿಮೆಂಟ್ ಇಲ್ಲ. ಅದೊಂದು ಸೋಲ್, ದಟ್ ಈಸ್ ಆಲ್ಸೋ ಸೋಲ್ ಅನ್ನೋ ಜರ್ನಿ. ಯಾರು ನಾವು ಅನ್ಕೊಂಡಾಗೆ ಇರಕ್ಕೆ ಸಾಧ್ಯನೇ ಇಲ್ಲ. ನಾವು ಆ ರೀತಿ ನೋಡೋಕೆ ಶುರು ಮಾಡಿದಾಗ ನಮ್ಮ ಜೀವನದಲ್ಲಿ ಇದೊಂದು ಸೋಲ್ ಅಂದರೆ ನಮ್ಮ ದೃಷ್ಟಿಕೋನ ಬದಲಾಗುತ್ತೆ. ಫಸ್ಟ್ ನಾವು ತೆಗೆದುಕೊಳ್ಳುವ ಜನಗಳನ್ನ ನೋಡುವ ರೀತಿ, ತೆಗೆದುಕೊಳ್ಳೋ ರೀತಿ, ಸಂಬಂಧಗಳನ್ನ ನೋಡುವ ರೀತಿ, ತೆಗೆದುಕೊಳ್ಳೋ ರೀತಿ, ನಮ್ಮ ದೃಷ್ಟಿಕೋನ ಬದಲಾದಾಗ ಎಲ್ಲವೂ ಕೂಡ ಬದಲಾಗುತ್ತೆ. ಕಂಪ್ಯಾಷನ್ ಬರುತ್ತೆ. ಆಗ ನಾವು ಸೋಲ್ ಅಂತ ನೋಡಿ ಅದರ ಹಿಂದಿನ ಜರ್ನಿ ನನಗೆ ಗೊತ್ತಿಲ್ಲ ಅಂತ ಆಕ್ಸೆಪ್ಟ್ ಮಾಡಿದಾಗ ಎಕ್ಸ್ಪೆಕ್ಟೇಷನ್ ಈಸ್ ನಾಟ್ ನ್ಯಾಚುರಲ್, ಆಕ್ಸೆಪ್ಟೆನ್ಸ್ ಈಸ್ ನ್ಯಾಚುರಲ್ ಅಂತ ಗೊತ್ತಾಗುತ್ತೆ. ಆಕ್ಸೆಪ್ಟೆನ್ಸ್ನಲ್ಲಿ ರೆಸ್ಪೆಕ್ಟ್ ಇರುತ್ತೆ. ರೆಸ್ಪೆಕ್ಟ್ ಇಲ್ಲದೆ ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಆ ಸಂಬಂಧಕ್ಕೆ ರೆಸ್ಪೆಕ್ಟ್ ಇರುತ್ತೆ. ಯಾಕೆ ಸಂಬಂಧ ಬಂತು ಅಂತ ಪ್ರಶ್ನೆ ಕೇಳಲ್ಲ. ಯೂಶಲಿ ಯಾಕೆ ಅಂತ ಕೇಳ್ತೀರ. ಯಾಕೆ ಅಲ್ಲ, ನಂಟಿರೋ, ಅದಕ್ಕೆ ಹೇಳ್ತಾರೆ ನಂಟಿರೋ ಕಡೆ ಗಂಟಿ ಬಿದ್ದಿರೆ ನಂಟಿದೆ ಅಂತ. ಆ ಗಂಟಿ ಇರುತ್ತೆ. ಯಾಕೆ ಅಂತ ಅದನ್ನ ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ಯಾವುದೋ ಒಂದು ಋಣ ಇರುತ್ತೆ. ನಾವು ಎಷ್ಟೊಂದನ್ನ ಹಾಗೇನೆ ನಂಬ್ತೀವಿ, ಒಪ್ತೀವಿ, ಒಪ್ಕೊಂಡೇ ಮತ್ತೆ ಇನ್ನೆವಿಟಬಲ್ ಆಗಿ ಒಪ್ಕೊಳ್ತೀವಿ. ಒಂದು ಮಗುಗೆ ಒಂದು ಹೈಡ್ರೋಫೋಬಿಯಾ, ನೀರು ಕಂಡ್ರೆ ಭಯ ಇರುತ್ತೆ. ಅದು ನಾವು ಹೇಳ್ತೀವಿ, ಮಗುವಿಂದ ಅವನಿಗೆ ನೀರು ಕಂಡ್ರೆ ಭಯ, ಮಗುವಿಂದ ಇವನಿಗೆ ಕತ್ಲು ಕಂಡ್ರೆ ಭಯ, ಮಗುವಿಂದ ಇವನಿಗೆ ಹೈಟ್ ಆಗಲ್ಲ, ಮಗುವಿಂದ ಇವನಿಗೆ ಕತ್ಲಾಗಲ್ಲ. ಈ ಥರದ್ದೆಲ್ಲ ನಾವು ಒಪ್ಕೊಳ್ತಾ ಇದ್ದೀವಿ, ಈ ಫೋಬಿಯಾಗಳನ್ನೆಲ್ಲ. ಆದರೆ ಅವನು ನಂಬದೇ ಇದ್ರೆ ಯಾವುದೋ ಜನ್ಮದಲ್ಲಿ ಅವನಿಗೆ ನಂಬಿಕೆ ಈಸ್ ಈಕ್ವಲ್ ಟು ಮೋಸ ಆಗಿದೆ, ನಂಬಿಕೆ ಈಸ್ ಈಕ್ವಲ್ ಟು ಪೇನ್ ಅನುಭವಿಸಿದ್ದಾನೆ. ಅದಕ್ಕೆ ಅವನಿಗೆ ನಂಬಿಕೆ ಬರ್ತಾ ಇಲ್ಲ. ಅವನ ಸಂಸ್ಕಾರದಲ್ಲಿ ನಂಬಲ್ಲ. ಅವನು ಏನು ಮಾಡೋದು? ನಿನಗೆ ಯಾವುದೋ ಜನ್ಮದಲ್ಲಿ ಅನುಭವ ಆಗಿದೆ, ನಂಬಿಕೆ ಈಸ್ ಈಕ್ವಲ್ ಟು ಹ್ಯಾಪಿನೆಸ್. ನೀನು ನಂಬ್ತೀಯ, ಟ್ರಸ್ಟ್.
ನಂಬಿಕೆ ಅಂದರೆ ಟ್ರಸ್ಟ್ ಈಸ್ ಈಕ್ವಲ್ ಟು ಹ್ಯಾಪಿನೆಸ್. ಅವನಿಗೆ ಟ್ರಸ್ಟ್ ಇಲ್ಲ, ಇಲ್ಲ ಅಂದರೆ ಅವನು ಬಂದಿಲ್ಲ, ಅವನ ಸಂಸ್ಕಾರದಲ್ಲಿ ಇಲ್ಲ. ಸುಳ್ಳು ಹೇಳಿದ್ರೆ ಅವನ ಸಂಸ್ಕಾರದಲ್ಲಿ ಇನ್ನೂ ಅದಿದೆ. ನಾವು ಆ ರೀತಿ ಲೆಕ್ಕಾಚಾರ ನೋಡೋದೇ ಇಲ್ಲ. ಫಸ್ಟ್ ಆ ರೀತಿ ನೋಡಿದಾಗ ನಮಗೆ ಹೇಗೆ ಹೈಡ್ರೋಫೋಬಿಯಾ, ಎಲೆಕ್ಟ್ರೋಫೋಬಿಯಾ, ಆಮೇಲೆ ಹೈಟ್ ಫೋಬಿಯಾ ಎಲ್ಲನೂ ಕಾಮನ್ ಅನ್ಸುತ್ತೋ, ಜನ್ಮದ್ದು ಪಾಪ ಅಂತ. ಅದು ಒಳ್ಳೆ ವಿಚಾರಗಳು. ಮಕ್ಕಳು ಹಾಡು ಹೇಳಿದ್ರೆ ಮಕ್ಕಳದು ಟ್ಯಾಲೆಂಟ್ ಎಲ್ಲ ನಾವು ಇಂಬೈಡ್ ಕ್ವಾಲಿಟಿ ಹಿಂದಿನ ಜನ್ಮದ್ದು ಅಂತ ಒಪ್ಕೋತೀವೋ, ಹಾಗೇನೆ ಅವ್ರದ್ದು ಡಿಸ್ಕ್ವಾಲಿಫಿಕೇಶನ್ ಅಂತ ನೀವು ಕರೆಯೋದೆಲ್ಲ ಅವ್ರು ಹಿಂದಿನ ಜನ್ಮದ್ದದು. ಅದಕ್ಕೆ ಟೈಮ್ ತಗೊಳತ್ತೆ. ನಾವು ಯಾವಾಗ ರೆಸ್ಪೆಕ್ಟ್ ಕೊಡ್ತೀವಿ, ಸಂಬಂಧಗಳು ಆ ಗಂಟು ಬಿದ್ದಿರೋದು ಬಿಚ್ಚಕ್ಕೆ ನೋಡ್ತೀವಿ. ಆಗ ನಾವು ಯಾವಾಗ ರೆಸ್ಪೆಕ್ಟ್ ಕೊಡ್ತೀವಿ ಸಂಬಂಧಕ್ಕೆ, ಆಕ್ಸೆಪ್ಟ್ ಮಾಡ್ತೀವಿ ಸಂಬಂಧನ, ಆತ್ಮ ಸಂಬಂಧನ ಜರ್ನಿನ ನೋಡೋಕೆ ಶುರು ಮಾಡ್ತೀವಿ. ಈಗ ಗಂಟು ಬಿದ್ದಿರೋದು ನಿಜ, ಸ್ಪೆಸಿಫಿಕ್ ರೀಸನ್ ಬೇಕಿಲ್ಲ, ಲೆಟ್ ಮೀ ಕಮ್ ಔಟ್ ಆಫ್ ದಟ್ ಅಂದರೆ ಚಿಕ್ಕದೆಲ್ಲ ದೊಡ್ಡದು ಮಾಡೋಕ್ಕೆ ಹೋಗಲ್ಲ. ಜೀವನದಲ್ಲಿ ಎಲ್ಲವೂ ಚಿಕ್ಕದೇನೆ. ದೊಡ್ಡದು ಮಾಡೋದು ಈ ಮನಸ್ಸು, ಎಕ್ಸಾಜರೇಟ್ ಮಾಡೋದು. ಅಲ್ಲಲ್ಲಿಗೆ ನಾವು ಬಿಡ್ತೀವಿ, ಗಂಟು ಬಿಚ್ಕೊಳ್ಳುತ್ತೆ. ಅದು ಬಿಟ್ಬಿಟ್ಟು ನಾವು ಯಾಕೆ ಹಿಂಗಾಯ್ತು ಅಂತ ಹೇಳಿ ರಿಯಾಕ್ಟ್ ಮಾಡಿದ್ರೆ ಆ ಗಂಟು ಮೇಲೆ ಗಂಟು ಆಗಿ ಫಿಸಿಕಲಿ ಅವ್ರನ್ನ ದೂರ ಇಟ್ಟರು ಕೂಡ ಅವರು ನೆಕ್ಸ್ಟ್ ಜನ್ಮಕ್ಕೆ ಖಂಡಿತವಾಗ್ಲೂ ಋಣ ತೀರ್ಸಕ್ಕೆ ಬಂದೇ ಬರ್ತಾರೆ. ಅದನ್ನು ತಪ್ಪಿಸ್ಕೊಂಡು ಹೋಗಕ್ಕೆ ಆಗೋದೇ ಇಲ್ಲ. ಇದನ್ನು ನಾವು ತಿಳ್ಕೋಬೇಕು. ಆಮೇಲೆ ನಮ್ಮ ಡಯಾಗ್ನೈಸ್ನಲ್ಲಿ, ನಮ್ಮ ಆಯಾಮದಲ್ಲಿ ಈ ಭಗವದ್ಗೀತೆಯ ಒಂದು ರಸವನ್ನ ನಾವು ಒಂದು ತೊಟ್ಟಾದರೂ ತಗೋಬೇಕು. ಭಗವಂತನ ನಾಟಕದಲ್ಲಿ ನಾವು ಅವನ ಒಂದು ಇನ್ಸ್ಟ್ರೂಮೆಂಟ್. ಇದು ಎಷ್ಟು ವೇದ ಉಪನಿಷತ್ತುಗಳು ಇದನ್ನ ಬೇರೆ 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 ರೀತಿಯಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಭಗವದ್ಗೀತೆಯಲ್ಲಿ ಇರೋದನ್ನೇ. ಇದು ಪರಮಾತ್ಮನ ಕೈಲಿರುವ ಒಂದು ಇನ್ಸ್ಟ್ರೂಮೆಂಟ್. ಅವನು ನನ್ನನ್ನು ಬಳಸ್ಕೊಳ್ಳಿ. ಯಾವಾಗ ಕನೆಕ್ಷನ್ ಆ ಥರ ಕೊಟ್ಟು ಒಂದು ಆಯುಧ ಮಾಡಿ ನಮ್ಮನ್ನ ಪರಮಾತ್ಮನ ಕೈಗೆ ನಾವು ಈ ಮಿಸ್ಟ್ರಿನ ನಂಗೆ ಗೊತ್ತಿಲ್ಲ, ಇಷ್ಟೇ ನಂಗೆ ಗೊತ್ತಾಗಕ್ಕೆ ಸಾಧ್ಯ, ನನ್ನ ಬುದ್ಧಿಗೆ ಮೀರಿದ್ದೀರು ಪರಮಾತ್ಮ, ಕಾಣದೇ ಇರೋ ನೀನು, ಕಾಣದೇ ಇರೋ ಆತ್ಮ, ಕಾಣದೇ ಇರೋ ಕತೆ ಇದು, ನಂಗೆ ಗೊತ್ತಿಲ್ಲ, ನೀ ನನ್ನನ್ನು ಇವಾಗ ಹುಟ್ಟಿಸ್ಬಿಟ್ಟಿದ್ಯಾ, ಈ ಪಾತ್ರದಲ್ಲಿ ನಾನು ಇದ್ದೀನಿ, ಈ ಕಾಸ್ಟ್ಯೂಮ್ ಹಾಕೊಂಡಿದ್ದೀನಿ, ಇದನ್ನ ಇಷ್ಟು ಡೆಜ್ಜರ್ ಇದೆ, ಇಷ್ಟು ಫೈಲ್ ಇದೆ, ಇಷ್ಟೊಂದು ಸಿಡಿ ಇದೆ, ನೀವು ನೋಡ್ಕೋ ಅಂತ ಸರೆಂಡರ್ ಮಾಡಿಬಿಟ್ಟಾಗ ಆ ಮೊಮೆಂಟಲ್ಲಿ ನೀವು ಬದಲಾವಣೆ ಆಗ್ತೀರಾ. ಆ ಮೊಮೆಂಟಲ್ಲಿ ಯಾಕೆಂದರೆ ಪರಮಾತ್ಮನಿಗೆ ಇನ್ಸ್ಟ್ರೂಮೆಂಟ್ ಆದ ತಕ್ಷಣ ಡಿವೈನ್ ಕ್ವಾಲಿಟೀಸು ಸಡನ್ ಆಗಿ ಡಿಸೆಂಡ್ಸ್ ಡೌನ್ ಇಮ್ಮಿಡಿಯೇಟ್ಲಿ. ಇನ್ ಎ ಸೆಕೆಂಡ್ ಯು ವಿಲ್ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್. ನೋಡೋ ದೃಷ್ಟಿಕೋನ ಬದಲಾಗುತ್ತೆ, ನೀವು ತೆಗೆದುಕೊಳ್ಳೋ ರೀತಿ ಬದಲಾಗುತ್ತೆ, ಜನಗಳನ್ನ ಎಲ್ಲ ಬದಲಾಗುತ್ತೆ. ಯಾಕೆ ಅಂದರೆ ಆ ದೈವಿಕವಾದ ಶಕ್ತಿ ನಿನ್ನಲ್ಲಿ ತಕ್ಷಣ ಹರಿಯುತ್ತೆ, ರೆಡಿ ಇದೆ. ಅದು ನಿನ್ನ ಸುತ್ತ ಆವರಣವನ್ನು ಸೃಷ್ಟಿ ಮಾಡುತ್ತೆ. ಆ ಆವರಣದಲ್ಲಿ ಯಾರು ಬರ್ತಾರೋ ಆಟೋಮ್ಯಾಟಿಕ್ ಆಗಿ ನೀನು ಹೀಲ್ ಆದಾಗ ಅವರು ಹೀಲ್ ಆಗ್ತಾರೆ. ಆವಾಗ ನಾವು ನಮ್ಮ ಕೈನಲ್ಲಿ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಯಾಕೆಂದರೆ ನಮಗೆ ಪರಮಾತ್ಮನ ಆ ಬಲ ಇದೆ. ಅವ್ರಿಗೂ ಕೂಡ ಅವರು ಒಂದು ಇನ್ಸ್ಟ್ರೂಮೆಂಟ್ ಆಗೋಕ್ಕೆ ನಾವು ಸಹಾಯ ಮಾಡ್ಬೋದು. ಇದು ನಮ್ಮ ಮನಸ್ಸಿಗೆ ದೃಢವಾಗಿ ಬಂದ್ಬಿಡಬೇಕು. ಪರಮಾತ್ಮನ ಜೊತೆಗೆ ಒಂದು ಯೋಗ ಅನ್ನೋದು ಎಲ್ಲೋ ಇರೋ ಪರಮಾತ್ಮ, ಯಾವುದೋ ಪಿಲಿಗ್ರಿಮೇಜ್ ಸೆಂಟರ್ನ ಎಲ್ಲೋ ಒಂದು ದೇವಸ್ಥಾನದಲ್ಲಿ ಟೆಂಪಲ್ನಲ್ಲಿ ಕೂತಿರೋ ವಿಗ್ರಹ ಅಂತಲ್ಲ. ಫಸ್ಟು ಅದರಲ್ಲಿ ಪರಮಾತ್ಮನ ನೋಡೋಕ್ಕೂ ಯೋಗ್ಯತೆ ಬೇಕು. ನಿಮ್ಮಲ್ಲಿರೋ ಆತ್ಮ ಏನಿದೆ ಅದು ಎಷ್ಟೆಷ್ಟು ಜರ್ನಿಗಳು ಹೋಗಿ ಬಂದಿದೆ, ಅದಕ್ಕೆ ಬಿಡುಗಡೆ ಆಗಬೇಕಾದ್ರೆ ಆ ಸೂಪರ್ ಪವರ್ ಒಂದಿದೆ. ಅದಕ್ಕೆ ಅದನ್ನು ಕನೆಕ್ಟ್ ಮಾಡಿ ನೆನಪಿಸ್ಕೊಂಡ್ರೆ, ನಿಮ್ಮ ಆತ್ಮವನ್ನು ನೀವು ನೆನಪಿಸ್ಕೊಂಡು ಅದರ ಕಥೆಯನ್ನು ಒಪ್ಕೊಂಡು ಆಕ್ಸೆಪ್ಟ್ ಮಾಡಿ ರೆಸ್ಪೆಕ್ಟ್ ಮಾಡಿದ್ರೆ ತಕ್ಷಣ ಇಮ್ಮಿಡಿಯೇಟ್ ಆಗಿ ಈ ಆತ್ಮ ಇದರಿಂದ ಬಿಡಿಸ್ಕೊಂಡು ಅದಕ್ಕೆ ಕನೆಕ್ಟ್ ಆಗುತ್ತೆ, ದಟ್ ಮೇನ್ ಸೋರ್ಸ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲದ್ರೆ ನಾವು ಈ ಆತ್ಮಕ್ಕೆ ವಂಚನೆ ಮಾಡಿದ ಹಾಗೆ ಈ ದೇಹದಲ್ಲಿ ಹಾಕ್ಕೊಂಡು ವಂಚನೆ ಮಾಡಿ ಮತ್ತೆ ದೇಹನ ಬದಲಾಯಿಸ್ಕೊಂಡು ಅದನ್ನು ಬಂಧಿಸ್ಕೊಂಡು ಒದ್ದಾಡ್ತಾ ಇದ್ದೀವಿ. ಈಗ ಇದಕ್ಕೆ ಬಿಡುಗಡೆ ಯಾವಾಗ ಸಿಗುತ್ತೆ ಅಂದರೆ ಆ ಆತ್ಮದ ಜೊತೆ ಕೆಲಸ ಮಾಡಿದಾಗ, ಅದು ಆತ್ಮದ ಜೊತೆ ಕೆಲಸ ಮಾಡಿದಾಗ ಈ ದೇಹದಿಂದಲೂ ನಮಗೆ ಬಿಡುಗಡೆ ಆಗುತ್ತೆ. ದೇಹಗಳು ಇನ್ನು ತಗೊಳ್ಳದೇ ಇರೋ ಹಾಗೆ ಆಗುತ್ತೆ. ಮತ್ತು ನಮ್ಮ ಆತ್ಮ ಬಿಡುಗಡೆಯಾಗಿ ಪರಮಾತ್ಮನಲ್ಲಿ ಐಕ್ಯವಾಗಿಬಿಡುತ್ತೆ. ಇದು ನಾವು ಮಾಡಬೇಕು. ಆದರೆ ನಾವೇನು ಕೋಪ ಮಾಡ್ಕೊಳ್ಳೋದೇ ಸರಿ, ಕೋಪ ಮಾಡ್ಕೊಂಡ್ರೆ ಬೇಗ ಕೆಲಸ ಆಗುತ್ತೆ. ಖಂಡಿತ ಕೋಪ ಮಾಡಿಕೊಂಡ್ರೆ ಬೇಗ ಕೆಲಸ ಆಗಲ್ಲ, ನಿಧಾನ ಕೆಲಸ ಆಗುತ್ತೆ, ಟೆನ್ಷನ್ ಆಗುತ್ತೆ, ಸಂಬಂಧಗಳು ಕಳೆದೋಗುತ್ತೆ, ಅದು ಬೆಳೆಯಲ್ಲ, ಸಂಬಂಧಗಳು ಬೆಳೆಯೋದಿಲ್ಲ. ನಾವು ತಿಳ್ಕೋಬೇಕು, ಕೋಪ ಮಾಡ್ಕೊಳ್ಳಲ್ಲ, ಅದನ್ನು ಒಪ್ಕೊಳ್ಳೋದು, ಆಕ್ಸೆಪ್ಟ್. ನಾನು ಕೋಪಿಷ್ಟ ಅಂತ ಆಕ್ಸೆಪ್ಟ್ ಮಾಡೋದು. ಮತ್ತು ನನಗೆ ಒಂದು ಹೀಲಿಂಗ್ ಬೇಕು, ನಾನು ನನ್ನನ್ನು ಗಮನಿಸ್ಕೊಳ್ತೀನಿ, ಕಮಿಟ್ಮೆಂಟ್ ತಗೊಳ್ಳೋದು. ಆಮೇಲೆ ಪರಮಾತ್ಮನ ಇನ್ಸ್ಟ್ರೂಮೆಂಟ್ ಆಗೋಕ್ಕೆ ಒಂದು ಯೋಗ್ಯತೆಯನ್ನು ಪಡ್ಕೊಂಡು ಹೋಗೋದು ಜೀವನ ಅಷ್ಟೇ. ನಾನೊಂದು ಇನ್ಸ್ಟ್ರೂಮೆಂಟ್ ಅಷ್ಟೇ ಆಗೋಕ್ಕೆ ಏನೇನು ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದರೆ ಆಟೋಮೆಟಿಕ್ಕಾಗಿ
ಅದು ಪರಮಾತ್ಮ ಬಂದು ಕನೆಕ್ಟ್ ಮಾಡ್ತಾನೆ. ಇದು ಬರೀ ಕೇಳೋದಲ್ಲ, ಇದಕ್ಕೆ ನಾನು ಶಕ್ತಿಶಾಲಿ, ನಾನು ಆತ್ಮ, ನನ್ನಲ್ಲಿ ಎಲ್ಲ ಶಕ್ತಿಗಳು ಇದೆ, ಈ ಎಲ್ಲ ಶಕ್ತಿಗಳನ್ನು ಬಳಸಿ ನಾನು ಎಲ್ಲ ಕೆಲಸ ಮಾಡ್ತೀನಿ. ಇದು ಈ ಸೋಲು ಈಗ ಜರ್ನಿನಲ್ಲಿ ಈ ದೇಹದಲ್ಲಿದೆ. ಈ ದೇಹದಲ್ಲಿ ಎಷ್ಟು ದಿನ ಇರ್ತೀನೋ ಆ ದೇಹದಲ್ಲಿ ಅಷ್ಟು ದಿನ ನಾನು ಪರಮಾತ್ಮನ ಇನ್ಸ್ಟ್ರೂಮೆಂಟ್ ಆಗ್ತೀನಿ ಅಂತ. ಅದು ಒಂದಿನದ್ದಲ್ಲ, ಅದು ಧ್ಯಾನ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಿಲ್ಲದೆ ನೀವು ಇನ್ಸ್ಟ್ರೂಮೆಂಟ್ ಆಗಿರ್ತೀರಾ, ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮೂಲಕ ಎಲ್ಲ ಕೆಲಸಗಳು ಆಗ್ತವೆ.